ಮಗಳೇ ಅಂಬಿಕಾ, ದೇವರ ದೇವರ ಮುಂದೆ ನಿಂತಿಕೊಂಡು ಏನೆಂದು ಬೇಡಿಕೊಂಡೆ ಅಮ್ಮ? ತಂದೆ, ಏನೆಂದು ಬೇಡಿಕೊಂಡೆ ಎಂದು ಆನಂತರ ಹೇಳುತ್ತೇನೆ. ಮೊದಲು ಪ್ರಸಾದವನ್ನು ಸ್ವೀಕರಿಸಿ. ಮಗಳೇ, ನೀನು ಈ ಮನೆಗೆ ಬಂದಾಗಲಿಂದಲೂ ದಿನನಿತ್ಯ ನೇಮ, ಪೂಜಾ, ಪುನಸ್ಕಾರ, ಆಚಾರ ವಿಚಾರ ಎಲ್ಲವನ್ನು ಮಾಡುತ್ತಿರುವೆ. ಆ ದೇವರಲ್ಲಿ ಅಂತ ಹರಕೆ ಏನು ಹೊತ್ತುಕೊಂಡ್ರು ಅಮ್ಮ? ಅಪ್ಪ, ಹೆತ್ತ ತಂದೆ ದೇವರಂತೆ ನನ್ನ ಕಣ್ಣು ಮುಂದೆ ಇರುವಾಗ ನಾನು ದೇವರನ್ನು ಏನಂತ ಬೇಡ್ಕೊಳ್ಳಲಿ? ಹೆತ್ತ ತಾಯಿ ಸತ್ತು ಹೋದ ಮೇಲೆ ಮುತ್ತಿನ ಹಾರದಂತೆ ಒಡಲಲ್ಲಿ ಹಾಕಿಕೊಂಡು ನನ್ನನ್ನು ಜೋಪಾನವಾಗಿ ಸಾಕಿದ್ದೀರಾ. ಬಡತನದ ಭವನೆಯಲ್ಲಿ ಬೆಂದು ನೊಂದು ರಕ್ತ ಕಟ್ಟಿ ವಿದ್ಯೆ ಕಲಿಸಿ ಬುದ್ಧಿವಂತನನ್ನಾಗಿ ಮಾಡಿದ್ರಿ ನನ್ನನ್ನ. ಹೆತ್ತ ತಾಯಿಯ ಹಾಲು ಕಾಣದಿದ್ದರೂ ಚಿಂತೆ ಇಲ್ಲ, ಪ್ರೀತಿ ಎಂಬ ಸಾಗರದಲ್ಲಿ ನನ್ನನ್ನ ಪ್ರೀತಿನ ನೋಡ್ಕೊಂಡ್ರಿ. ಅಪ್ಪ, ಪ್ರತಿಯೊಂದು ನನ್ನ ಮಾತಿಗೂ ಪ್ರೇರಣೆ ನೀಡಿದ್ರಿ, ಅನುಕಂಪವನ್ನ ಮರೆಯದಂತೆ ಮಾಡಿದ್ರಿ ಅಪ್ಪಾಜಿ. ಅದಕ್ಕಾಗಿ ಹೆಮ್ಮೆಯ ಮಗಳಾಗಿ ಇಂದು ನಿಮ್ಮ ಕಣ್ಮುಂದೆ ನಿಂತಿದ್ದೀನಿ ಅಪ್ಪಾಜಿ. ಹೌದು ಮಗಳೇ, ನೀನು ಹೇಳುವ ಮಾತು ಮಾತ್ರ ಸತ್ಯವಿದೆ ಅಮ್ಮ. ಮಗಳೇ ಅಂಬಿಕಾ, ನಿನ್ನನ್ನು ಮುದ್ದಾಗಿ ಬೆಳೆಸಲು ಒಂದೇ ಒಂದು ಕಾರಣವಿದೆ ಅಮ್ಮ. ನಿನ್ನ ಹೆತ್ತಮ್ಮ ನೀನು ಭೂಮಿಗೆ ಬಿದ್ದ ತಕ್ಷಣವೇ ಸತ್ತು ಹೋದಳು. ಸಾಯುವ ಮುನ್ನ ನನ್ನಿಂದ ಒಂದು ವಚನ ತೆಗೆದುಕೊಂಡಳಮ್ಮ. ಹುಟ್ಟುವ ಮಗು ಹೆಣ್ಣಾಗಲಿ ಗಂಡಾಗಲಿ ಕಷ್ಟದ ಕಡಲಲ್ಲಿ ಬೆಳೆಸದೆ ಉನ್ನತ ಮಟ್ಟದಲ್ಲಿ ಬೆಳೆಸಿ ಕಾಣುವರ ಕಣ್ಣಲ್ಲಿ ಕೀಳಾಗಿ ಕಾಣಬಾರದು. ಈ ಸಮಾಜದಲ್ಲಿ ಸುಶಿಕ್ಷಿತರು, ಸೌಜನ್ಯರು, ಸ್ವಾಭಿಮಾನಿಗಳು ಎನ್ನುವಂತೆ ಬದುಕಿಸಿ ಎಂದು ಹೇಳಿ ನಿನ್ನ ತಾಯಿ ಸತ್ತು ಹೋದಳಮ್ಮ. ಅವಳ ಅಭಿಲಾಷೆಯಂತೆ ನಿನ್ನನ್ನು ಹೆಜ್ಜೆ ಹೆಜ್ಜೆಗೆ ಎಚ್ಚರ ವಹಿಸಿ ಚಿನ್ನದಂತೆ ಚೊಕ್ಕಾಗಿ ಬೆಳೆಸಿದ್ದೇನಮ್ಮ. ಮಗಳೇ ಅಂಬಿಕಾ, ನಿನ್ನ ಕಣ್ಣಲ್ಲಿ ನೀರು ಬಂದರೆ ನನ್ನ ಕಣ್ಣಲ್ಲಿ ರಕ್ತ ಬರುವುದಮ್ಮ. ಬೆಳೆದು ನಿಂತ ನಿನ್ನಂತ ಮಗಳಿಗೆ ಮದುವೆ ಒಂದು ಮಾಡಿ ಮುಗಿಸಿದರೆ ನನ್ನ ಮನದಾಶೆ ಮುಗಿತಮ್ಮ, ನನ್ನ ಮನದಾಶೆ ಮುಗಿತು. ಅಪ್ಪಾಜಿ, ನಿಮ್ಮ ಮಗಳ ಭವಿಷ್ಯಕ್ಕಾಗಿ ನಿಮ್ಮ ಆಯುಷ್ಯವನ್ನೇ ಮುಡಿಪಾಗಿರಿಸಿದ್ದೀರಿ. ಹೆತ್ತ ತಾಯಿಯನ್ನು ಕಳೆದುಕೊಂಡ ನನ್ನಂತ ತಪ್ಪಲಿಗೆ ನಿಮ್ಮಂತ ಹೆತ್ತಪ್ಪ ಸಿಕ್ಕಿರುವುದು ನನ್ನ ಯಾವ ಜನ್ಮದ ಪುಣ್ಯ ಮಾಡಿರ್ಬೇಕು. ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಈ ನಿಮ್ಮ ಮಗಳಿಗೆ ಪವಿತ್ರವಾದ ಮಂಗಳ ಸೂತ್ರವನ್ನು ಕರುಣಿಸಲೆಂದು ಮುಂದಾಗಿರುವಿರಿ ಅಪ್ಪಾಜಿ. ನೀವು ಹೆತ್ತವರ ಕರುಣಿಗೆ ಯಾವತ್ತು ಕುತ್ತು ಬಾರದಂತೆ ಮಾನವರ ಮನೆಯ ಮಗಳಂತೆ ಶೀಲದ ಶಿಖರವನ್ನೊತ್ತು ತವರು ಮನೆಯ ಕೀರ್ತಿ ಕಲಾಶವನ್ನು ಕಟ್ಟಿಕೊಂಡವನ ಸತಿ ಸಾವಿತ್ರಿಯಂತೆ ಬಾಳಿ ಬದುಕಿ ತೋರಿಸ್ತೀನಿ ಅಪ್ಪಾಜಿ, ನಾನು ತೋರಿಸ್ತೀನಿ. ಸಂತೋಷವಮ್ಮ, ತುಂಬಾ ಸಂತೋಷ. ಈ ಬಡವನ ಮಗಳಾದರೂ ಮಾಡಿಕೊಂಡ ಗಂಡನಿಗೆ ಗರುಡ ಪಕ್ಷಿ ಆಗದೆ ಮನೆ ಮುಂದೆ ಬಂದ ಗಂಡನಿಗೆ ಬರಮಾಡಿಕೊಳ್ಳುವ ಅರುಗಳಿ ನೀನಾಗಬೇಕಮ್ಮ. ಮಾನ ಮರ್ಯಾದೆಯ ಮಾತು ಸದಾ ನಿನ್ನ ಮನದಲ್ಲಿ ತುಂಬಿರಬೇಕು. ಹುಟ್ಟಿದ ಮನೆ ಕೀರ್ತಿ ಕೊಟ್ಟ ಮನೆಯಲ್ಲಿ ಜ್ಯೋತಿಯಾಗಿ ಬೆಳಗಬೇಕಮ್ಮ. ಮಗಳೇ, ಹೊಟ್ಟೆಗೆ ಹಿಟ್ಟು ಇಲ್ಲದಿದ್ದರೂ ಚಿಂತೆ ಇಲ್ಲ, ಗರತಿ ಮಾನ ಯಾವತ್ತೂ ಬಿಟ್ಟು ಕೊಡಬಾರದು. ಕಟ್ಟಿಕೊಂಡವನಿಗೆ ಗಟ್ಟಿ ಬಂಗಾರವಾಗಬೇಕಮ್ಮ. ನೀನು ಅಕ್ಕ ಪಕ್ಕದವರಿಗೆ ಹಾಲು ಹಣ್ಣಾಗಿ ಪ್ರೀತಿಸಬೇಕಮ್ಮ. ಬಾಳುವುದಕ್ಕೂ ಬಂಗಾರದ ಬದುಕು ನಡೆಸಂದು ನಿನಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ಮಗಳೇ. ಅಪ್ಪಾಜಿ, ಅಪ್ಪಾಜಿ, ನಾನು ನಿಮ್ಮ ರಕ್ತ ಹಂಚಿಕೊಂಡು ಹುಟ್ಟಿದವಳ ಅಪ್ಪಾಜಿ. ನಿಮ್ಮ ಇಚ್ಛೆಯಂತೆ ಸ್ವಚ್ಛಂದವಾಗಿ ಬದುಕಿ ನಿಮ್ಮ ಹೆಸರಿಗೆ ಯಾವ ಕಳಂಕವೂ ಬಾರದಂತೆ ಎಷ್ಟೇ ಕಷ್ಟ ಬಂದರೂ ಹೊಟ್ಟೆಯಲ್ಲಿ ಮುಚ್ಚಿಟ್ಟುಕೊಂಡು ದಿಟ್ಟತನದಿಂದ ಬದುಕ್ತೀನಿ ಅಪ್ಪಾಜಿ. ನಾನು ದುಷ್ಟರ ಕಾಟ ಹೆಜ್ಜೆ ಹೆಜ್ಜೆಗೂ ಹೆಚ್ಚಾದರೂ ಅದನ್ನು ಎದುರಿಸುವ ಬಲ ನನ್ನಲ್ಲಿದೆ ಅಪ್ಪಾಜಿ. ಅಪ್ಪಾಜಿ, ಮಾನವಂತರ ಮಗಳಾಗಿ ಮಾಡಿಕೊಂಡವನ ಮಾನನಿಯಂತೆ, ನೋಡುವರ ಕಣ್ಣಲ್ಲಿ ರಕ್ತವಂತೆ
ಕೊನೆ ಉಸಿರುವರೆಗೂ ಶೀಲದ ಸಾಗರವಾಗಿ ಈ ಮೂರರಿಂದ ಸಂಸಾರ ಎಂಬ ಸಂತೆಯಲ್ಲಿ ಬದುಕಿ ತೋರಿಸ್ತೀನಿ ಅಪ್ಪಾಜಿ, ಬದುಕಿ ತೋರಿಸ್ತೀನಿ. ಇದಕ್ಕಾಗಿ ನಿಮ್ಮ ಪಾದ ಸಾಕ್ಷಿಯಾಗಿ ಹೇಳುತ್ತಾ ಇದ್ದೇನೆ ಅಪ್ಪಾಜಿ. ಎದ್ದೇಳು ಮಗಳೇ, ಎದ್ದೇಳು. ಹಡೆದವರು ಹೇಳಬೇಕಾದ ಮಾತನ್ನೇ ಹೇಳಿದ್ದೇನೆ. ನುಡಿದಂತೆ ನಡೆಯಬೇಕಾದವಳು ನೀನು. ಬಹುಕಾಲ ಉಳಿವೆಸರು ಅಳಿಸಿಕೊಳ್ಳಬಾರದಮ್ಮ. ಅದು ನಿನ್ನ ಕೈಲಿದೆ ಮಗು ಅಂಬಿಕಾ. ಅಪ್ಪಾಜಿ, ಒಂದು ಮಾತು ಮಾತ್ರ ಮರೆಯಬಾರದಮ್ಮ. ಏನಪ್ಪಾಜಿ ಅದು? ಹೆಣ್ಣಾದವಳು ತನ್ನ ಜೀವನದಲ್ಲಿ ಎಲ್ಲವನ್ನು ಕಳೆದುಕೊಳ್ಳಲಿ, ಆದರೆ ಹೆಣ್ಣತನವನ್ನು ಕಳೆದುಕೊಂಡ ಹೆಣ್ಣು ಕಸ ತಿನ್ನುವ ಕತ್ತೆಗಿಂತಲೂ ಕೀಳಾದವಳು. ಅಂತವಳು ಹೆಣ್ಣಾಗಿರದೆ ಮಣ್ಣಿಗೆ ಹೋಗುವ ಹೆಣವಾದರೂ ಎಷ್ಟೋ ಲೇಸು ಮಗಳೇ, ಹೆಣವಾದರೂ ಎಷ್ಟೋ ಲೇಸು. ಆಯ್ತು ಅಪ್ಪಾಜಿ, ನಿಮ್ಮ ನ್ಯಾಯ ನೀತಿ ಧರ್ಮದ ನುಡಿಯಂತೆ ಮುತ್ತಿನ ಮಾತಂತೆ ಹಾಗೇನೆ ಬದುಕುತ್ತೇನೆ ಅಪ್ಪಾಜಿ, ಹಾಗೇನೆ ಬದುಕು ತೋರಿಸುತ್ತೇನೆ. ನನ್ನ ಆಸೆ ಈಡೇರಿಸುವ ಕೂಸು ನೀನಾದರೆ ನಿನ್ನನ್ನು ಮಾಡಿಕೊಂಡ ಗಂಡನ ಮನೆಗೆ ಹೇಗೆ ಕಳಿಸುವ ಗೊತ್ತೇ? ಅಪ್ಪಾಜಿ, ಹೇಗೆ ಕಳಿಸಿಕೊಡುತ್ತಾರೆ? ಹಾಗಾದರೆ ಆಲಿಸಿ ಕೇಳಮ್ಮ ನನ್ನ ಹಾಡು. ಆಹಾ. ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ, ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ, ತಿಳಿಯದ ಹೆಣ್ಣಿನ ಬಾಳೈತು ಜೀವನ, ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ, ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ, ತಿಳಿಯದ ಹೆಣ್ಣಿನ ಹಾಳೈತು ಜೀವನ, ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ. ತವರೂರ ತಾವರೆಯನ್ನು ಅರಮನೆಯ ಬೆಳಗಿದು ಕಣ್ಣು, ತವರೂರ ತಾವರೆಯನ್ನು ಅರಮನೆಯ ಬೆಳಗುವ ಕಣ್ಣು, ಚಾರಿದರೆ ಬಾಳೆ ಮಣ್ಣು ಉಳಿವಿಯ ಚಿರಂತರ, ಉಳಿವಿಯ ಚಿರಂತರ, ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ, ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ, ತಿಳಿಯದ ಹೆಣ್ಣಿನ ಹಾಳೈತು ಜೀವನ, ಮಗಳೇ ಅಂಬಿಕಾ, ಅಪ್ಪಾಜಿ. ನೀನು ಸ್ವಲ್ಪ ಮನೆ ಕಡೆ ನಡೆಯಮ್ಮ. ಸರಿ ಅಪ್ಪಾಜಿ. ಇನ್ನು 4 ದಿವಸದಲ್ಲಿ ನಿನ್ನ ಮದುವೆ. ಹೌದು. ಇದ್ರ ಬಗ್ಗೆ ಸ್ವಲ್ಪ ದಣ್ಯರ ಹತ್ರ ಮಾತಾಡ್ಕೊಂಡು ಬರ್ತೀನಮ್ಮ. ಆಯ್ತು ಅಪ್ಪಾಜಿ. ನೀನು ಮನೆಯಲ್ಲಿ ಕೂತ್ಕೊಳ್ಳಮ್ಮ. ಸರಿ ಅಪ್ಪಾಜಿ. ತವರೂರ ತಾವರೆಯನ್ನು